ನಿಮಗೆ ಬೆನ್ಸ್ ಬೇಕಾ, ಆಡಿ ಬೇಕಾ, BMW ಬೇಕಾ, ದೊಡ್ಡ ದೊಡ್ಡ ಮನೆ ಕಟ್ಟಬೇಕಾ, ಲೈಫಲ್ಲಿ ಬೇಗ ರಿಚ್ ಆಗಬೇಕಾ, ಬೇಗ ಸಕ್ಸಸ್ ಬೇಕಾ, ನಿಮಗಿರೋದು ಒಂದೇ ಆಪ್ಷನ್, ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಜಾಯ್ನ್ ಆಗಿ. ಸೊ ಈ ಥರ ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆ ನೀವು ತುಂಬ ಪೋಸ್ಟ್ನ, ಅಡ್ವರ್ಟೈಸ್ಮೆಂಟ್ಸ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ಅಥವಾ ಬೇರೆಯವ್ರು ನಿಮ್ಮನ್ನ ಜಾಯಿನ್ ಮಾಡ್ಸೋಕ್ಕೆ ಹೇಳೋದನ್ನು ಕೇಳಿರ್ತಾರೆ. ಹಾಗಾದರೆ ಆ್ಯಕ್ಚುಲಾಗಿ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದರೆ ಏನು? ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ನೀವು ದುಡ್ಡು ಮಾಡ್ಬೋದಾ? ತುಂಬ ಬೇಗ ಶ್ರೀಮಂತರಾಗೋ ಚಾನ್ಸಸ್ ಇದೆಯಾ? ಅಥವಾ ನೆಟ್ವರ್ಕ್ ಮಾರ್ಕೆಟಿಂಗ್ ಒಂದು ಟ್ರ್ಯಾಪಾ, ತುಂಬ ದೊಡ್ಡ ಸ್ಕ್ಯಾಮಾ? ಸೊ ಈ ನೆಟ್ವರ್ಕ್ ಮಾರ್ಕೆಟ್ದು ಅಸಲಿ ಬಣ್ಣ ಏನು? ಅದನ್ನು ತಿಳ್ಕೊಳ್ಳೋ ಮೊದಲು ನೆಟ್ವರ್ಕ್ ಮಾರ್ಕೆಟಿಂಗ್ ಹೇಗೆ ಸ್ಟಾರ್ಟ್ ಆಯಿತು, ಯಾಕೆ ಸ್ಟಾರ್ಟ್ ಆಯಿತು, ನೆಟ್ವರ್ಕ್ ಮಾರ್ಕೆಟ್ದು ಉದ್ದೇಶ ಏನು ಅಂತ ತಿಳ್ಕೊಳ್ಳೋಣ. ಇಂಡಿಯಾದಲ್ಲಿ ನೀವು ಇವತ್ತು ನೋಡೋಕೆ ಹೋದರೆ ಸಾವಿರಾರು ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನೀಸ್ಗಳು ಇಂಡಿಯಾದಲ್ಲಿ ಇದೆ. ಬಟ್ ಅದರಲ್ಲಿ ಕೆಲವ್ದು ಮಾತ್ರ ಜೆನ್ಯೂನ್ ಕಂಪನೀಸ್ಗಳು, ಹೆಚ್ಚಿನ ಕಂಪನೀಸ್ಗಳು ಫ್ರಾಡ್ ಕಂಪನೀಸ್ಗಳು, ಜನರಿಗೆ ಸ್ಕ್ಯಾಮ್ ಮಾಡ್ತಿರುವಂಥ ಕಂಪನೀಸ್ಗಳು. ಹಿಂದೆ ಕೂಡ ನೆಟ್ವರ್ಕ್ ಮಾರ್ಕೆಟಿಂಗ್ ಹೆಸರಲ್ಲಿ ಪಿರಮಿಡ್ ಸ್ಕೀಮು, MLM ಹೆಸರಲ್ಲಿ ತುಂಬ ಸ್ಕ್ಯಾಮ್ಸ್ಗಳಾಗಿದೆ ಜನರಿಗೆ. ಸೊ ಆ ಕಂಪನೀಸ್ಗಳು ಏನಾದವು ಅಂದರೆ, ಒಂದು ಆ ಕಂಪನೀಸ್ಗಳು ಸಡನ್ನಾಗಿ ಬಂದದು, ಮತ್ತು ಆ ಕಂಪನೀಸ್ ಓನರ್ಗಳು ಫಾರಿನ್ಗೆ ಎಲ್ಲ ದುಡ್ಡನ್ನ ತೊಗೊಂಡು ಓಡೋದು. ಸೊ ಇದಕ್ಕೋಸ್ಕರ ಗೌರ್ಮೆಂಟ್ ಅವ್ರು ಕೂಡ MLMನ ರೆಗ್ಯುಲೇಟ್ ಮಾಡೋಕ್ಕೆ ರೂಲ್ಸ್ನ ತೊಗೊಂಡು ಬರ್ತಾರೆ. ಸೊ MLM ಕಂಪ್ನೀಸ್ಗಳದ್ದು ಬೇಸಿಕ್ ಲಾಜಿಕ್ ಸ್ಟಾರ್ಟ್ ಆಗಿದ್ದ ಉದ್ದೇಶ ಏನು ಅಂದರೆ, ಫಾರ್ ಎಕ್ಸಾಂಪಲ್ ಈಗ ನೀವೊಂದು ಪ್ರಾಡಕ್ಟ್ನ ತಗೋತೀರ, ಆ ಪ್ರಾಡಕ್ಟ್ ನಿಮಗೆ ತುಂಬ ಇಷ್ಟ ಆಗುತ್ತೆ. ಸೊ ನೀವೇನು ಮಾಡ್ತೀರಾ, ಆ ಪ್ರಾಡಕ್ಟ್ನ ನಿಮ್ಮ ಫ್ರೆಂಡ್ಗೆ ಅಥವಾ ನಿಮ್ಮ ರಿಲೇಟಿವ್ಸಲ್ಲಿ ಯಾರಿಗಾದ್ರೂ ರೆಕಮೆಂಡ್ ಮಾಡ್ತೀರ. ಸೊ ನೀವು ಆ ಪ್ರಾಡಕ್ಟ್ನ ರೆಕಮೆಂಡ್ ಮಾಡಿರೋದ್ರಿಂದ ಕಂಪನೀಸ್ಗೆ ಅದರಿಂದ ಪ್ರಾಫಿಟ್ ಆಗುತ್ತೆ. ಆ ಪ್ರಾಫಿಟಲ್ಲಿ ಒಂದು ಪಾರ್ಟನ್ನು, ಚಿಕ್ಕ ಪಾರ್ಟನ್ನು ನಿಮಗೆ ಕೊಡ್ತಾರೆ. ಸೊ ನೆಟ್ವರ್ಕ್ ಮಾರ್ಕೆಟಿಂಗ್ ಸ್ಟಾರ್ಟ್ ಆಗಿದ್ದ ಉದ್ದೇಶ ಇದೇ ಆಗಿತ್ತು, ಅದ್ರದ್ದು ಮೈನ್ ಲಾಜಿಕ್ ಇದೇ ಆಗಿತ್ತು. ಬಟ್ ಈಗ ಏನಾಗಿದೆ ಅಂದರೆ, ಇವತ್ತು ಯಾರು ಕೂಡ ನೆಟ್ವರ್ಕ್ ಮಾರ್ಕೆಟಲ್ಲಿ ಇರೋ ಕಂಪನೀಸ್ಗಳು ಪ್ರಾಡಕ್ಟ್ ಬಗ್ಗೆ ಅವ್ರು ಏನು ಸೆಲ್ ಮಾಡ್ತಿದ್ದಾರೆ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಇವತ್ತು ಯಾಕೆ ನೆಟ್ವರ್ಕ್ ಮಾರ್ಕೆಟಿಂಗ್ ಜಾಯ್ನ್ ಆಗೋಕೆ ಹೇಳ್ತಿದ್ದಾರೆ ಅಂದರೆ, ನೀವು ನೆಟ್ವರ್ಕ್ ಮಾರ್ಕೆಟ್ ಜಾಯ್ನ್ ಆಗಿಬಿಟ್ಟು ತುಂಬ ದುಡ್ಡು ಮಾಡ್ಬೋದು. ಸೊ ಎಲ್ಲೂ ಕೂಡ ನೆಟ್ವರ್ಕ್ ಮಾರ್ಕೆಟ್ದು ಪ್ರಾಡಕ್ಟ್ಸ್ ಬಗ್ಗೆ ಮಾತಾಡ್ತಿಲ್ಲ, ಅದರಲ್ಲಿ ಮಾಡ್ತಿರೋ ದುಡ್ಡು ಬಗ್ಗೆ BMW, ಮರ್ಸಿಡೀಸ್ ಅದ್ರ ಬಗ್ಗೆ ಮಾತಾಡ್ತಿದ್ದಾರೆ. ಅವ್ರು ಸೇಲ್ ಮಾಡ್ತಿರೋ ಪ್ರಾಡಕ್ಟ್ಗೂ ಅವ್ರು ಅಡ್ವರ್ಟೈಸ್ ಮಾಡ್ತಿರೋದಕ್ಕೂ ಸಂಬಂಧನೇ ಇರೋಲ್ಲ. ಅವ್ರು ಸೋಪು ಶಾಂಪೂ ಮಾರ್ತಾ ಇರ್ತಾರೆ, ಬಟ್ ಅವ್ರು ಅಡ್ವರ್ಟೈಸ್ ಮಾಡುವಾಗ BMW ಸಿಗುತ್ತೆ, ಮರ್ಸಿಡೀಸ್ ಸಿಗುತ್ತೆ ಅನ್ನೋದನ್ನು ಅಡ್ವರ್ಟೈಸ್ ಮಾಡ್ತಿರ್ತಾರೆ. ಯಾವುದೇ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿ ಆಗಿರಲಿ, ಅವ್ರ ಪ್ರಾಡಕ್ಟ್ ಬಗ್ಗೆ ಮಾತಾಡದೆ ನೀವು ದುಡ್ಡು ಮಾಡ್ಬೋದು, ಕೋಟಿಗಟ್ಟಲೆ ಮಾಡ್ಬೋದು, ಬೆನ್ಸ್ ಸಿಗುತ್ತೆ, ಮರ್ಸಿಡೀಸ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಿಮ್ಗೆ ದೊಡ್ಡ ದೊಡ್ಡ ಕನಸುಗಳನ್ನ ತೋರಿಸಿ ಯಾರು ನಿಮ್ಮನ್ನ ಜಾಯಿನ್ ಮಾಡಿಸ್ತಾರೋ ಪಕ್ಕ ಆ ಕಂಪನಿಲಿ ಫ್ರಾಡ್ ಆಗ್ತಿದೆ ಅಂತ ಅರ್ಥ, ನಿಮ್ಮನ್ನ ಸ್ಕ್ಯಾಮ್ ಮಾಡ್ತಿದ್ದಾರೆ ಅಂತ ಅರ್ಥ. ನೀವೊಂದು ನೆಟ್ವರ್ಕ್ ಮಾರ್ಕೆಟ್ ಕಂಪನಿನ, ಆ ಕಂಪನಿದು ಪ್ರಾಡಕ್ಟ್ ಬಗ್ಗೆ ನಿಮ್ಗೆ ಸಂಬಂಧನೇ ಇಲ್ಲದೆ ನೀವು ದುಡ್ಡು ಮಾಡಬೇಕು ಅಂತ ಆ ಕಂಪನಿ ಜಾಯಿನ್ ಆಗ್ತಿದ್ದಾರೆ, ನೀವು ಕಂಪ್ಲೀಟ್ಲಿ ಒಂದು ಸ್ಕ್ಯಾಮ್ ಮಾಡ್ತಿದ್ದಾರೆ ಅಂತ ಅರ್ಥ. ಈ ರೀತಿ ಮಾಡೋದನ್ನು ಗೌರ್ಮೆಂಟ್ ಕೂಡ ಬ್ಯಾನ್ ಮಾಡಿದೆ. ಈಗ ಪ್ರಾಕ್ಟಿಕಲಾಗಿ ನೋಡೋಣ ವಿತ್ ರಿಯಲ್ ಲೈಫ್ ಎಕ್ಸಾಂಪಲು. ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಬರೀ ಟಾಪಲ್ಲಿ ಮಾತ್ರ ದುಡ್ಡು ಮಾಡ್ಕೋತಾರೆ, ಉಳಿದಿರೋದೆಲ್ಲ ಸ್ಕ್ಯಾಮ್ ಮಾಡ್ತಿರ್ತಾರೆ ಅಂತ. ಫಾರ್ ಎಕ್ಸಾಂಪಲ್ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿ ಇದೆ ಅಂತ ಅಂದ್ಕೊಳ್ಳಿ, ಅದರ 10 ಲಕ್ಷ ಜನ ಸೇರ್ಕೊಂಡಿದ್ದಾರೆ ಅಂತ ಅಂದ್ಕೊಳ್ಳಿ. ಸೊ ಆ 10 ಲಕ್ಷ ಜನರಿಂದ ಆ ಕಂಪನಿಗೆ ಟೋಟಲಾಗಿ ಆ್ಯನ್ಯುವಲಿ 100 ಕೋಟಿ ಟರ್ನ್ ಓವರ್ ಆಗ್ತಿದೆ ಅಂತ ಅಂದ್ಕೊಳ್ಳಿ. ಆ 100 ಕೋಟಿ ಟರ್ನ್ ಓವರಲ್ಲಿ ಅದನ್ನು 50 ಕೋಟಿ ಪ್ರಾಫಿಟ್ ಆಗಿದೆ. 50 ಕೋಟಿ ಪ್ರಾಫಿಟ್ನ ಡೈರೆಕ್ಟ್ ಸೆಲ್ಲರ್ಸ್ ಇರ್ತಿದ್ದಾರೆ, ಅವ್ರಿಗೆ ಕೊಡ್ತಾರೆ, ವಾಪಸ್ ಕೊಡ್ತಾರೆ ಅಂತ ಅಂದ್ಕೊಳ್ಳಿ. ಸೊ ಆ 50 ಕೋಟಿ ಟರ್ನ್ ಓವರ್ಸ್ ಏನಿರುತ್ತೆ ಅದನ್ನು ಯಾವ ಥರ ಡಿವೈಡ್ ಮಾಡ್ತಾರೆ ಅಂದರೆ, ಹೆಚ್ಚಿನ ನೆಟ್ವರ್ಕ್ ಮಾರ್ಕೆಟ್ ಕಂಪನೀಸಲ್ಲಿ ಒಬ್ಬ ಮೇಯ್ನ್ ಪರ್ಸನ್ ಇರ್ತಾನೆ. ಅವನು ಎಲ್ಲರ ಮುಂದೆ ಬಂದುಬಿಟ್ಟು ನಾನು ತಿಂಗಳಿಗೆ ಇಷ್ಟು ದುಡ್ಡು ಮಾಡ್ತಾಯಿದ್ದೀನಿ, ಇಷ್ಟು ದುಡ್ಡು ನನಗೆ ಇನ್ಕಮ್ ಇದೆ ಅಂತ ಹೇಳ್ಬಿಟ್ಟು ಸ್ಟೇಜ್ ಮುಂದೆ ಬಂದುಬಿಟ್ಟು ಎಲ್ರಿಗೂ ಗೊತ್ತಾಗೋಗಿ ಹೇಳ್ತಿರ್ತಾನೆ. ಒಂದು ಕಾರ್ ಏನಿರುತ್ತೆ, ಮರ್ಸಿಡೀಸ್ ಟಾಪ್ ಕಾರ್ ಇರ್ಬೋದು, ಅಥವಾ BMW ಟಾಪ್ ಮಾಡೆಲ್ ಕಾರ್ ಏನಿರುತ್ತೆ ಅದನ್ನು ಎಲ್ರಿಗೂ ತೋರಿಸೋ ಥರ ಹೇಳ್ಕೊಡ್ತಾ ಇರ್ತಾನೆ. ಸೊ ಈ ಟಾಪ್ ಪರ್ಸನ್ ಏನಿರ್ತಾನೆ ಅವನು ಆ್ಯನ್ಯುವಲಿ ಮಂತ್ಲಿ 11 ಕೋಟಿ ಅಂದ್ರೂ ಆ್ಯನ್ಯುವಲಿ 12 ಕೋಟಿನ ನೆಟ್ವರ್ಕ್ ಮಾರ್ಕೆಟಿಂದ ದುಡ್ಡು ಮಾಡ್ತಾ ಇರ್ತಾನೆ. ಸೊ ಅವನ ಅಂಡರ್ ಡೌನ್ಲೈನ್ ಏನಿರ್ತಾರೆ, ಅವನ ಅಂಡರ್ ಡೌನ್ಲೈನ್ ಒಂದು 30 ಜನ ಇದ್ರೂ ಅವರೆಲ್ಲರೂ ತಿಂಗಳಿಗೆ 20 ಲಕ್ಷ 30 ಲಕ್ಷ ಅಂದ್ರೂ 30 ಜನ ಸೇರಿಬಿಟ್ಟು ವರ್ಷಕ್ಕೆ 30 ಕೋಟಿನ ಅವ್ರು ತಗೋತಿರ್ತಾರೆ. ಸೊ ಟೋಟಲ್ 50 ಕೋಟಿ ಪ್ರಾಫಿಟಲ್ಲಿ 12 ಕೋಟಿ ಟಾಪಲ್ಲಿರೋನು ತಗೋತಾನೆ, ಉಳಿದಿರೋ 30 ಕೋಟಿ ಅವ್ನ ಕೆಳಗಡೆ ಇರೋ 30 ಜನ ತಗೋತಾರೆ. ಸೊ ಒಟ್ಟಿನಲ್ಲಿ 42 ಕೋಟಿ ಪ್ರಾಫಿಟ್ ಏನಿದೆ ಇಷ್ಟು ಜನರಲ್ಲೇ ಡಿವೈಡ್ ಆಗುತ್ತೆ. ಉಳಿದಿರೋ 10 ಲಕ್ಷ ಜನಕ್ಕೆ ಉಳಿದಿರೋ 8 ಕೋಟಿ ಏನಿದೆ ಅದರಲ್ಲೇ ಡಿವೈಡ್ ಮಾಡಬೇಕಾಗತ್ತೆ. ಸೊ ಉಳಿದಿರೋ 8 ಕೋಟಿನ ಉಳಿದಿರೋ 10 ಲಕ್ಷ ಜನಕ್ಕೆ ಡಿವೈಡ್ ಮಾಡಿದ್ರೆ ಒಬ್ಬೊಬ್ಬರಿಗೆ 80 ರೂಪಾಯಿ ಬರುತ್ತೆ. ಸೊ ಆ್ಯಕ್ಚುಲಾಗಿ ಈ ಥರ ಆಗಲ್ಲ. ಪ್ರಾಕ್ಟಿಕಲಾಗಿ ಏನಾಗುತ್ತೆ ಅಂದರೆ, ಒಬ್ಬೊಬ್ಬರಿಗೆ 8,000 ರೂಪಾಯಿನೂ ಹೋಗ್ಬೋದು, ಒಬ್ಬೊಬ್ಬರಿಗೆ ಏನು ಸಿಗ್ದೇ ಇರ್ಬೋದು. ಸೊ ಬಟ್ ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಈ ಥರ ಆಗುತ್ತೆ, ಎಲ್ಲರೂ ದುಡ್ಡು ಮಾಡೋಕ್ಕಾಗಲ್ಲ. ಬಾಟಮಲ್ಲಿ ಏನಿರ್ತಾರೆ ಅವರು ದುಡ್ಡು ಮಾಡೋ ಚಾನ್ಸಸ್ ತುಂಬ ಕಮ್ಮಿ ಇರುತ್ತೆ. ಹೆಚ್ಚಿನ ದುಡ್ಡೆಲ್ಲ ಟಾಪ್ ಲೈನಲ್ಲಿ ಯಾರು ಇರ್ತಾರೆ ಅವ್ರಿಗೆ ಸಿಗ್ತಾ ಇರುತ್ತೆ. ನೀವು ಈ ರೀತಿ ಯಾವುದಾದ್ರೂ ಒಂದು ನೆಟ್ವರ್ಕ್ ಮಾರ್ಕೆಟ್ ಕಂಪನೀಸ್ದು ಸೆಮಿನಾರ್ಸ್ಗೆ ಹೋದಾಗ ಅಲ್ಲಿ ಯಾರಾದರೂ ಒಬ್ಬ ಬಂದುಬಿಟ್ಟು ನನಗೆ ತಿಂಗಳಿಗೆ 1 ಕೋಟಿ ಚೆಕ್ ಬರ್ತಾ ಇದೆ, ನನ್ನ ಹತ್ರ ಮರ್ಸಿಡೀಸ್ ಟಾಪ್ ಮಾಡೆಲ್ ಕಾರ್ ಇದೆ ಅಂತ ಹೇಳ್ತಿದ್ರೆ, ನೀವು ಅವ್ನ ಮಾತು ಕೇಳ್ಬಿಟ್ಟು ಚಪ್ಪಾಳೆ ಹೊಡೆಯೋದಲ್ಲ, ನೀವು ಅವನು ವಾಪಸ್ ಕ್ವಶನ್ ಕೇಳಬೇಕು. ನಿನ್ನ ಥರ ತಿಂಗಳಿಗೆ 1 ಕೋಟಿ ಚೆಕ್ ತಗೊಳ್ಳೋರು ಈ ಕಂಪನಿಲಿ ಎಷ್ಟು ಜನ ಇದ್ದಾರೆ ಅಂತ ಕೇಳಬೇಕು. ಸೊ ಆಗ ಆ ಕಂಪ್ನಿದು ನೆಟ್ವರ್ಕ್ ಮಾರ್ಕೆಟ್ ಕಂಪ್ನಿದು ಅಸಲಿ ಬಣ್ಣ ಏನು ಅಂತ ನಿಮ್ಗೆ ಅರ್ಥ ಆಗುತ್ತೆ. ನೀವು ಆಲ್ರೆಡಿ ನಾನು ಹೇಳಿರೋದನ್ನು ಅಬ್ಸರ್ವ್ ಮಾಡಿರ್ಬೋದು. ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಟಾಪಲ್ಲಿ ಯಾರು ಸೇರ್ತಾರೆ ಅಂದರೆ, ಸ್ಟಾರ್ಟಿಂಗಲ್ಲಿ ಯಾರು ಸೇರ್ತಾರೆ ಅವ್ರಿಗೆ ಮಾತ್ರ ದುಡ್ಡು ಮಾಡೋ ಚಾನ್ಸಸ್ ಇದೆ. ನೀವೇನಾದರೂ ಲೇಟಾಗಿ ಒಂದು ಕಂಪನಿನ ಸೇರ್ತಿದ್ದಾರೆ ಅಂದರೆ ನಿಮ್ಮನ್ನ ಸ್ಕ್ಯಾಮ್ ಮಾಡ್ತಿದ್ದಾರೆ ಅಂತ ಅರ್ಥ.
ಸೊ ನಿಮ್ಗೆ ಅಷ್ಟು ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಇಂಟ್ರೆಸ್ಟ್ ಇದೆ, ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಫ್ಯೂಚರ್ ಇದೆ ಅಂತ ಅನ್ಸಿದ್ರೆ ನೀವು ಯಾವುದಾದ್ರೂ ಒಂದು ಕಂಪ್ನಿನ ಜಾಯ್ನ್ ಆಗೋ ಬದಲು ನೀವು ಒಂದು ನೆಟ್ವರ್ಕ್ ಮಾರ್ಕೆಟ್ ಕಂಪನಿ ಸ್ಟಾರ್ಟ್ ಮಾಡಿಬಿಟ್ಟು ನೀವೇ ಟಾಪಲ್ಲಿ ಇರೋದು ಬೆಟರು. ಆಗ ದುಡ್ಡು ಮಾಡೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಸೊ ಈ ನೆಟ್ವರ್ಕ್ ಮಾರ್ಕೆಟ್ ಕಂಪನೀಸ್ ಏನಿದೆ ಅದಕ್ಕೆ ಸೇರ್ಕೊಳ್ಳೋಕೆ ಯಾವುದೇ ಎಜುಕೇಷನ್ ಕ್ವಾಲಿಫಿಕೇಷನು ಏನೂ ಇರಬೇಕಂತಿರಲ್ಲ, ಯಾರು ಬೇಕಾದರೂ ಸೇರಿಸ್ಕೋಬೋದು. ಸೊ ಈ ಬೇಸಿಕಲಿ ಈ ನೆಟ್ವರ್ಕ್ ಮಾರ್ಕೆಟ್ ಕಂಪನೀಸ್ಗಳು ಏನು ಮಾಡ್ತಾರೆ ಅಂದರೆ ಆಲ್ರೆಡಿ ಸ್ಕೂಲ್ ಕಾಲೇಜ್ ಹೋಗುವಂಥ ಹುಡುಗರನ್ನ ಯಾರು ಹತ್ರ ದುಡ್ಡಿರಲ್ಲ ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ. ಇನ್ನು ಕೆಲವು ಕಂಪನೀಸ್ಗಳು ಹೌಸ್ ವೈಫ್ಸ್ನ ಟಾರ್ಗೆಟ್ ಮಾಡ್ತಾರೆ, ಮನೇಲಿ ಕೂತ್ಕೊಂಡು ದುಡ್ಡು ಮಾಡಿ ಕೋಟಿ ಮಾಡಿ ಅನ್ನೋ ಥರ ಟಾರ್ಗೆಟ್ ಮಾಡ್ತಾರೆ. ಈ ನೆಟ್ವರ್ಕ್ ಮಾರ್ಕೆಟ್ ಕಂಪನೀಸ್ಗಳು ಯಾಕೆ ಏನು ಕ್ವಾಲಿಫಿಕೇಷನ್ಸ್ ನೋಡದೆ ಎಲ್ಲರೂ ಸೇರಿಸ್ಕೋತಾರೆ ಅಂದರೆ ಅವರು ಜಾಸ್ತಿ ಸೇರ್ಕೊಂಡವರೆಲ್ಲ ಜಾಸ್ತಿ ಪ್ರಾಡಕ್ಟ್ನ ಮಾರಿಬಿಟ್ಟು ಜಾಸ್ತಿ ಬಿಸ್ನೆಸ್ನ ಮಾಡಿಬಿಟ್ಟು ಅವ್ರಿಗೆ ಪ್ರಾಫಿಟ್ ಮಾಡಿಕೊಡ್ತಾರಂತಲ್ಲ. ಅಟ್ಲೀಸ್ಟ್ ಸೇರ್ಕೊಂಡವರಾದರೂ ಪ್ರಾಡಕ್ಟ್ ತಗೋತಾರೆ, ವೆಲ್ಕಮ್ ಕಿಟ್ ತಗೋತಾರೆ, ಸ್ಟಾರ್ಟಿಂಗ್ ದುಡ್ಡು ಕೊಟ್ಬಿಟ್ಟು ತಗೋತಾರೆ ಅಂತ ಹೇಳ್ಬಿಟ್ಟು ಈ ಥರ ಮಾಡ್ತಾರೆ. ಸೊ ನೀವೇನಾದರೂ ಒಂದು ನೆಟ್ವರ್ಕ್ ಮಾರ್ಕೆಟ್ ಕಂಪನಿನ ಜಾಯ್ನ್ ಆಗ್ತಿದ್ರೆ ನೀವು ಅದಕ್ಕೆ ಎಷ್ಟು ದುಡ್ಡನ್ನು ಹಾಕ್ತಾ ಇದ್ದೀರಾ, ಬರೀ ದುಡ್ಡಲ್ಲ ಅದಕ್ಕೆ ಎಷ್ಟು ಟೈಮ್ನ ಸ್ಪೆಂಡ್ ಮಾಡ್ತಾ ಇದ್ದೀರಾ, ಅದರಿಂದ ಎಷ್ಟು ರಿಟರ್ನ್ ಬರ್ತಿದೆ ಅನ್ನೋದನ್ನು ತಿಳ್ಕೊಳ್ಳೋದು ಬೆಟರ್. ನೀವೇನಾದರೂ ನೆಟ್ವರ್ಕ್ ಮಾರ್ಕೆಟ್ ಕಂಪನಿಗೆ ನಿಮ್ಮನ್ನ ಸೇರಿಸ್ತಿದಾರಂದರೆ ನಿಮ್ಮನ್ನ ಸೇರಿಸೋದು ನಿಮಗೆ ತುಂಬ ಕಮ್ಮಿ ಇನ್ವೆಸ್ಟ್ಮೆಂಟ್ ಇದೆ ಅಥವಾ ಝೀರೋ ಇನ್ವೆಸ್ಟ್ಮೆಂಟ್ ಇದೆ ಅಂತ ಹೇಳ್ಬಿಟ್ಟು ನಿಮ್ಮನ್ನ ಸೇರಿಸ್ತಾರೆ. ಬಟ್ ಆ್ಯಕ್ಚುಲಾಗಿ ನೀವು ಒಂದು ವೆಲ್ಕಮ್ ಕಿಟ್ ತೊಗೊಳ್ಬೇಕಾಗುತ್ತೆ, ಸ್ಟಾರ್ಟಿಂಗಲ್ಲಿ ಸ್ವಲ್ಪ ದುಡ್ಡನ್ನ ಇನ್ವೆಸ್ಟ್ ಮಾಡಬೇಕಾಗುತ್ತೆ, ಮತ್ತು ಹೋಗ್ತಾ ಇನ್ನೂ ಬೇರೆ ಬೇರೆ ಖರ್ಚುಗಳು ಬರುತ್ತೆ. ನೀವು ಅದರದ್ದು ಸೆಮಿನಾರ್ಸ್ ಏನಿದೆ ಅದನ್ನು ಅಟೆಂಡ್ ಮಾಡಬೇಕಾದ್ರೂ ಹೆಚ್ಚಿನ ಕಡೆ ನೀವು ಟಿಕೆಟ್ನ ತೊಗೊಳ್ಬೇಕಾಗುತ್ತೆ, ಮತ್ತು ಅದರದ್ದು ಟ್ರಾವೆಲ್ ಎಕ್ಸ್ಪೆನ್ಸು ಈ ಥರ ತುಂಬ ಎಕ್ಸ್ಪೆನ್ಸಸ್ ಇರುತ್ತೆ. ಸೊ ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಜಾಯ್ನ್ ಆಗೋ ಐಡಿಯಾದಲ್ಲಿ ಇದ್ದರೆ ಅಥವಾ ನಿಮ್ಮ ಉದ್ದೇಶ ಇದ್ದರೆ ಇದೆಲ್ಲ ಎಕ್ಸ್ಪೆನ್ಸ್ನ ಕ್ಯಾಲ್ಕುಲೇಟ್ ಮಾಡಿ, ನಿಮ್ಮ ಟೈಮ್ದು ವ್ಯಾಲ್ಯೂ ಏನಿದೆ, ನಿಮ್ಮ ಟೈಮ್ದು ಖರ್ಚು ಏನಿದೆ ಅದನ್ನು ಕೂಡ ಹಿಡಿದು ನೋಡಿ. ಸೊ ಅದರಿಂದ ನಿಮ್ಗೆ ರಿಟರ್ನ್ ಚೆನ್ನಾಗಿ ಬರ್ತಿದೆ ಅಂದರೆ ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ನ ಜಾಯ್ನ್ ಆಗ್ಬೋದು. ಹೆಚ್ಚಿನ ಡೈರೆಕ್ಟ್ ಸೆಲ್ಲಿಂಗ್ ಕಂಪನೀಸ್ಗಳು MLM ಕಂಪನೀಸ್ಗಳು ಫ್ರಾಡ್ ಮಾಡ್ತಾಯಿದೆ. ಹಾಗಂತ ಎಲ್ಲ ಕಂಪನೀಸ್ಗಳು ಫ್ರಾಡ್ ಮಾಡ್ತಿದೆ ಅಂತಲ್ಲ, ಅದರಲ್ಲೂ ಕೂಡ ಕೆಲವು ಜೆನ್ಯೂನ್ ಕಂಪನೀಸ್ಗಳಿದೆ. ನೀವು ಟಪ್ಪರ್ವೇರ್ ಬಗ್ಗೆ ಕೇಳಿರ್ಬೋದು, ಚೆನ್ನಾಗಿರೋ ಪ್ಲಾಸ್ಟಿಕ್ ಬಾಟಲ್ಸ್ನೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಹೆಚ್ಚಾಗಿ ಫ್ರಾಡ್ ಮಾಡುವಂಥ ಡೈರೆಕ್ಟ್ ಸೆಲ್ಲರ್ಸ್ ಏನಿರ್ತಾರೆ ಅವ್ರು ಸೂಟ್ ಬೂಟಲ್ಲಿ ಚೆನ್ನಾಗಿರೋ ಬ್ಲೇಸರ್ ಹಾಕ್ಕೊಂಡು ಬರ್ತಾರೆ. ಆ್ಯಕ್ಚುಲಿ ಈ ಸೂಟ್ ಬೂಟ್ ಕಲ್ಚರ್ ಇರೋದು ಫಾರಿನಲ್ಲಿ, ಅಲ್ಲಿನ ಕೋಲ್ಡ್ ವೆದರ್ಗೆ ಆ ಥರ ಡ್ರೆಸ್ ಸೆನ್ಸು ಮ್ಯಾಚ್ ಆಗುತ್ತೆ. ಬಟ್ ನಮ್ಮ ಇಂಡಿಯಾದ ಉರಿ ಬಿಸಿಲಿಗೂ ಕರಿ ಕೋಟ್ ಹಾಕ್ಕೊಂಡು ನೀವಿಬ್ಬರನ್ನ ಸೇರಿಸ್ಬೇಕು, ಅವರಿಬ್ಬರನ್ನ ಸೇರಿಸ್ತಾರೆ, ನೀವು ಬೇಗ ರಿಚ್ ಆಗ್ತೀರಾ, ನಿಮಗೆ ಕಾರ್ ಸಿಗುತ್ತೆ, ಮರ್ಸಿಡೀಸ್ ಸಿಗುತ್ತೆ ಅಂತ ಹೇಳಿದ್ರೆ ನೀವು ಅಂಥವ್ರಿಂದ ದೂರ ಓಡೋಗೋದು ಬೆಟರ್.